ಇನ್ನು ಧರ್ಮಸ್ಥಳದಲ್ಲಿ ಯಾವ ರೀತಿಯಾಗಿ ಗ್ರಹಣ ಸಂದರ್ಭದಲ್ಲಿ ಪೂಜೆಯನ್ನು ನೆರವೇರಿಸಲಾಗ್ತಾ ಇದೆ? ನನ್ನ ಸಹೋದ್ಯೋಗಿ ಅಲ್ಲಿಂದ ಒಂದಿಷ್ಟು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಏನು ಚಂದ್ರಗ್ರಹಣದ ಮಧ್ಯೆ ಈಗ ಧರ್ಮಸ್ಥಳದಲ್ಲಿ ಈ ರಾತ್ರಿ 8:30ರವರೆಗೂ ಕೂಡ ದರ್ಶನಕ್ಕೆ ಅವಕಾಶ. ಎಂದಿನಂತೆ ರಾತ್ರಿಯವರೆಗೂ ಕೂಡ ಅನ್ನ ಪ್ರಸಾದವನ್ನು ಕೊಡಲಾಗುತ್ತೆ. ಎಂದಿನಂತೆ ಮಂತ್ರಘೋಷ ಇರುತ್ತೆ, ಜಪ ಮಾಡಲಾಗುತ್ತೆ, ಪೂಜೆಯನ್ನು ಕೂಡ ನೆರವೇರಿಸಲಾಗುತ್ತೆ. ಚಂದ್ರಗ್ರಹಣದ ಮಧ್ಯೆ ಧರ್ಮಸ್ಥಳಕ್ಕೆ ಭಕ್ತ ಸಾಗರ ದಂಡೆ ಹರಿದು ಹೋಗ್ತಾ ಇದೆ. ಇವತ್ತು ಖಗ್ರಾಸ ಚಂದ್ರಗ್ರಹಣದ ಹಿನ್ನೆಲೆಯಲ್ಲಿ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರಗಳಿಗೆ, ಮಠ ಮಂದಿರಗಳಿಗೆ ಭಕ್ತರ ಸಂಖ್ಯೆ ಹೆಚ್ಚು ಅಂತಲೇ ಹೇಳ್ಬೋದು. ನಾವಿವಾಗ ಧರ್ಮಸ್ಥಳ ಕ್ಷೇತ್ರದಲ್ಲಿದ್ದೇವೆ. ಧರ್ಮಸ್ಥಳದಲ್ಲಿ ಮಂಜುನಾಥ ಸ್ವಾಮಿ ಮತ್ತು ಅಣ್ಣಪ್ಪ ಸ್ವಾಮಿಯ ದರ್ಶನಕ್ಕೋಸ್ಕರ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ದಂಡೆ ಹರಿದು ಬರ್ತಾ ಇದೆ. ನಾವು ನೋಡ್ಬೋದು ದೃಶ್ಯಗಳಲ್ಲಿ, ದೇವಸ್ಥಾನದ ಮುಂಭಾಗದ ದೃಶ್ಯಗಳು ಹೇಗಿದೆ ಅನ್ನುವಂಥದ್ದು. ಪ್ರಮುಖವಾಗಿ ಮಠ ಮಂದಿರಗಳಲ್ಲಿ ಇವತ್ತು ಬೇರೆ ಬೇರೆ ನೀತಿ ನಿಯಮಗಳನ್ನು ಮಾಡ್ಕೊಂಡಿದ್ದಾರೆ. ಅದು ಭೋಜನದ ಅನ್ನ ಪ್ರಸಾದಕ್ಕಿರ್ಬೋದು ಅಥವಾ ದೇವರ ದರ್ಶನಕ್ಕೆ ಮತ್ತು ನಂತರ ಆಗುವಂತಹ ಮಂತ್ರಪಠಣ, ಯಾಗ, ಹವನಗಳನ್ನು ಮಾಡ್ಕೊಂಡಿರುವಂಥದ್ದು. ಧರ್ಮಸ್ಥಳದಲ್ಲಿ ವಿಶೇಷವಾಗಿ ಇವತ್ತು 8:30ರವರೆಗೆ ದೇವರ ದರ್ಶನದ ಅವಕಾಶ ಇದೆ ಅನ್ನುವಂಥದ್ದು. ಯಾಕಂದರೆ ಗ್ರಹಣ ಆರಂಭಕ್ಕೂ ಮೊದಲು ದೇವರ ದರ್ಶನವನ್ನು ಮಾಡಬೇಕು, ಆನಂತರ ದೇವಸ್ಥಾನವನ್ನು ಬಾಗಿಲು ಮುಚ್ತಾರೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಕೆಲವು ದೇವಸ್ಥಾನಗಳಲ್ಲಿ ಸಂಪೂರ್ಣವಾಗಿ ಇವತ್ತು ಗ್ರಹಣದ ಹಿನ್ನೆಲೆಯಲ್ಲಿ ಮುಚ್ಚಿದ್ದೇ ದೇವರ ಪೂಜೆಯನ್ನು ಒಳಭಾಗದಲ್ಲಿ ನಡೆಸ್ತಾ ಇರುವಂಥದ್ದು. ಆದರೆ ಧರ್ಮಸ್ಥಳದಲ್ಲಿ ದೇವರ ದರ್ಶನಕ್ಕೆ 8:30ರವರೆಗೂ ಕೂಡ ಅವಕಾಶ ಇದೆ. ಅನ್ನಪ್ರಸಾದಕ್ಕೆ ಬಹಳ ವಿಶೇಷವಾದಂಥ ಒಂದು ಒತ್ತನ್ನು ಧರ್ಮಸ್ಥಳದಲ್ಲಿ ಕೊಡ್ತಾ ಬರ್ತಾ ಇರುವಂಥದ್ದು. ಹಾಗಾಗಿ ಅನ್ನಪ್ರಸಾದ ರಾತ್ರಿಯವರೆಗೂ ಕೂಡ ನಡೀತದೆ ಅನ್ನುವಂಥದ್ದು. ಪ್ರಮುಖವಾಗಿ ಇವತ್ತು ಜ್ಞಾನಾರ್ಜನೆಯನ್ನು ಮಾಡಬೇಕು, ಜಪ ತಪಗಳನ್ನು ಮಾಡಬೇಕು ಅನ್ನುವಂಥ ಒಂದು ನಂಬಿಕೆಯ ಹಿನ್ನೆಲೆಯಲ್ಲಿ ಬೆಳಗ್ಗಿನಿಂದಲೂ ದೇವರ ದರ್ಶನವನ್ನು ಬಂದು ಜನ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಗ್ರಹಣದ ಸಂದರ್ಭದಲ್ಲಿ ಮಂತ್ರಗಳನ್ನು, ಶ್ಲೋಕಗಳನ್ನು ಮತ್ತು ಜ್ಞಾನಾರ್ಜನೆಯನ್ನು ಮಾಡೋದಕ್ಕೆ ಬಹಳ ಸೂಕ್ತ ಕಾಲ ಅನ್ನುವಂಥದ್ದು ಜ್ಯೋತಿಷಿಗಳಿಂದ ತಿಳಿದು ಬಂದಿರುವಂಥ ವಿಚಾರ. ಯಾಕಂದರೆ ಚಂದ್ರ ಮನೋಕಾರಕ ಅನ್ನುವಂಥದ್ದು. ಹಾಗಾಗಿ ಮನಸ್ಸನ್ನು ಬಹಳ ಸ್ಥಿಮಿತದಲ್ಲಿ ಇಟ್ಟುಕೊಂಡು ಜ್ಞಾನಾರ್ಜನೆಯನ್ನು ಮಾಡಬೇಕು, ಮಂತ್ರಗಳನ್ನು ಜಪಿಸಬೇಕು. ಮತ್ತು ಯಾರಿಗೆ ಈ ಗ್ರಹಣದಿಂದ ದೋಷ ಇದೆ ಅವರು ಹೋಮ ಹವನಗಳನ್ನು ಮಾಡಿಕೊಳ್ಬೇಕು ಅನ್ನುವಂತಹ ಒಂದು ನಂಬಿಕೆ ಇದೆ. ಈ ಹಿನ್ನೆಲೆಯಲ್ಲಿ ಅಲ್ಲಲ್ಲಿ ದೇವಸ್ಥಾನ, ಮಠ ಮಂದಿರಗಳಲ್ಲಿ ಹೋಮ ಹವನಗಳನ್ನು ಕೂಡ ಇವತ್ತು ಏರ್ಪಾಟು ಮಾಡಿರುವಂಥದ್ದು. ಸುಮಾರು 2 ಗಂಟೆಗಳ ಕಾಲ ಈ ಗ್ರಹಣ ಇದ್ದು, ಗ್ರಹಣ ಆರಂಭದ ಕಾಲ ಮತ್ತು ಮೋಕ್ಷ ಕಾಲದಲ್ಲಿ ತೀರ್ಥ ಸ್ನಾನಗಳನ್ನು ನದಿ ಮತ್ತು ಸರೋವರಗಳಲ್ಲಿ ಮಾಡಬೇಕು ಅನ್ನುವಂಥ ತಿಳಿದವರ ಮತ್ತು ವಿದ್ವಾಂಸರ ಹೇಳಿಕೆ ಹಿನ್ನೆಲೆಯಲ್ಲಿ ಭಕ್ತರು ಅದನ್ನು ಕೂಡ ಮಾಡಲಿಕ್ಕೆ ಮುಂದಾಗಿರುವಂಥದ್ದು. ಕ್ಯಾಮರಾ ಪರ್ಸನ್ ನಿಶಾಂತ್ ಜೊತೆ ದೀಪಕ್ ಜೈನ್, ಪಬ್ಲಿಕ್ ಟಿವಿ, ಧರ್ಮಸ್ಥಳ.